ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸಹಕಾರ ಸಂಘಗಳ ಅಧೀನದಲ್ಲಿ ಬರ್ತಕ್ಕಂಥ ಸಹಕಾರ ಸಂಘ ಆಗಿರ್ಬೋದು, ಜೊತೆಗೆ ಕೆಲವೊಂದು DCC ಬ್ಯಾಂಕ್ನ ಕೆಲವೊಂದು ಸಂಘಗಳಲ್ಲಿ ಏನೋ ಅವರು ಮಾಡ್ಕೊಂಡಿರ್ತಕ್ಕಂಥದ್ದೇ ಒಂದು ಬೈಲಾ ಎಂಬುವಂತೆ ಬಹಳಷ್ಟು ಷೇರುದಾರರಿಗೆ, ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಷೇರುದಾರರಿಗೆ ಒಂದು ಮೋಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಬಹಳಷ್ಟು ಆಗಿರ್ತಕ್ಕಂಥ ಒಂದು ಘಟನೆಗಳನ್ನು ನಾವು ಗಮನಿಸಿದ್ದೀವಿ. ಇದೀಗ ಅಂಥದ್ದೇ ಒಂದು ಮತ್ತೊಂದು ಘಟನೆ ಆಗಿರ್ತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಹೌದು, ಕೋಲಾರ ಜಿಲ್ಲೆಯ KGF ತಾಲೂಕಿನ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಲ್ಲಿ ಷೇರುದಾರರನ್ನ ಇತ್ತೀಚೆಗೆ ಒಂದು ಅನರ್ಹ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದು ದುರುದ್ದೇಶಪೂರಿತವಾಗಿ, ಜೊತೆಗೆ ರಾಜಕೀಯ ಲಾಭಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಅನರ್ಹತೆ ಎಂಬಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಹೌದು, ಏನು KGF ತಾಲೂಕಿನ ಒಂದು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಲ್ಲಿ 615 ಷೇರುದಾರರು ಇರ್ತಕ್ಕಂಥದ್ದು. ಈ ಒಂದು 615 ಷೇರುದಾರರಲ್ಲಿ ಇದೀಗ 498 ಷೇರುದಾರರನ್ನ ಈ ಒಂದು ಮತದಾರರ ಒಂದು ಪಟ್ಟಿಯಿಂದ ಇದೀಗ ಕೈ ಬಿಟ್ಟಿರ್ತಕ್ಕಂಥ ಒಂದು ವಿಚಾರವಾಗಿ ಇದೀಗ ಬಹಳಷ್ಟು ಒಂದು ಪ್ರಶ್ನೆಗಳು ಎದುರಾಗ್ತಾ ಇರತಕ್ಕಂಥ. ಜೊತೆಗೆ ಇನ್ನೇನು ಕೇವಲ 100ರಿಂದ 117 ಮತದಾರರನ್ನ ಮಾತ್ರ ಈಗ ಉಳಿಸ್ಕೊಂಡಿರೋ ಕಾರಣಕ್ಕಾಗಿ ಬಹಳಷ್ಟು ಒಂದು ಅನುಮಾನಗಳು ಕಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಚುನಾವಣೆಯ ದೃಷ್ಟಿಯಿಂದ ಈ ರೀತಿಯಾಗಿ ಏನಾದರೂ ಏಕಮುಖವಾಗಿ ನಿರ್ಧಾರಗಳನ್ನ ಆ ಒಂದು ಅಧ್ಯಕ್ಷರ ಜೊತೆಗೆ ಆ ಒಂದು CEO ಏನಾದ್ರು ಕೈಗೊಂಡ್ರ ಅಂತಕ್ಕಂಥ ಒಂದು ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಏನು ನೊಂದಂತಹ ಷೇರುದಾರರು ಜೊತೆಗೆ ರೈತರು ಬಹಳಷ್ಟು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ KGF ಬಾದ ಮುಖಂಡರು ಆಗಿರ್ತಕ್ಕಂಥ ಮೋಹನ್ ಕೃಷ್ಣ ಅವರ ನೇತೃತ್ವದಲ್ಲಿ ಇದೀಗ ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇದೀಗ ಸಜ್ಜಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು KGF ತಾಲೂಕಿನ ಬೇತಮಂಗಲ ಗ್ರಾಮದಲ್ಲಿ ಖಾಸಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಬೇತಮಂಗಲ ಗ್ರಾಮದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಹೋರಾಟಕ್ಕೆ ಇದೀಗ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿರ್ತಕ್ಕಂಥ 615 ಮತದಾರರ ಒಂದು ಪೈಕಿ 498 ಮತದಾರರನ್ನ ಕೈ ಬಿಟ್ಟಿರುವಂತಹ ಒಂದು ನಿರ್ಧಾರದ ವಿರುದ್ಧ ಇದೀಗ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಇದೀಗ ಹೊರಹಾಕಿರ್ತಕ್ಕಂಥದ್ದು. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದಂತಹ ಒಂದು ಸಭೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಡ ಭಾಗಿಯಾಗಿದ್ದು, ಜೊತೆಗೆ ಆ ಒಂದು ಷೇರುದಾರರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಈ ಒಂದು ಸಭೆಯಲ್ಲಿ ಮಾತನಾಡಿದಂತಹ ಏನು ಸಮಾಜ ಸೇವಕರು ಜೊತೆಗೆ ಈ ಒಂದು ಭಾಗದ ಮುಖಂಡರು ಆಗಿರ್ತಕ್ಕಂಥ ಮೋಹನ್ ಕೃಷ್ಣ ಅವರು ಮಾಜಿ ಶಾಸಕ ವೈ ಸಂಪಂಗಿ ಜೊತೆಗೆ ಅವರ ಪುತ್ರ ಪ್ರವೀಣ್ ಅವರ ವಿರುದ್ಧ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು APCMS ನ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಅವರ ಆಡಳಿತದಲ್ಲಿ ರೈತರಿಗೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಪ್ರಯೋಜನಗಳು ಆಗಿಲ್ಲ. ಜೊತೆಗೆ ಈ ಒಂದು ತಾಲೂಕಿನ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಕೆಲವೊಂದು ಯೋಜನೆಗಳು ಇನ್ನೂ ಕೂಡ ತಲುಪೇ ಇಲ್ಲ. ಹಾಗಾಗಿನೇ ಕಂಪ್ಲೀಟ್ ಆಗಿ ಈ ಒಂದು ಆಡಳಿತ ಮಂಡಳಿ ಇದೀಗ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಷೇರುದಾರರನ್ನ ಯಾವ ಕಾರಣಕ್ಕಾಗಿ ಕೈ ಬಿಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರ ವಿಚಾರವನ್ನು ಕೂಡ ಅರಿಯದೆ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಷೇರುದಾರರನ್ನ ಕೈ ಬಿಟ್ಟಿರುವ ಒಂದು ಪ್ರಕ್ರಿಯೆ ವಿರುದ್ಧ ಇದೀಗ ಗಂಭೀರ ಸ್ವರೂಪದ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಒಂದು KGF ನ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಕೂಡ ಆಗುತ್ತೆ. ಹಾಗಾಗಿನೇ ತಮ್ಮ ಒಂದು ಪರವಾಗಿ ಚುನಾವಣೆಯನ್ನ ಮಾಡಿಕೊಳ್ಳಿಕ್ಕೆ ಈ ರೀತಿಯಾಗಿ ಒಂದು ಏಕಮುಖವಾಗಿ ಷೇರುದಾರನ್ನ ಕೈಬಿಟ್ಟಿದ್ದಾರೆ ಎಂಬಂತ ಒಂದು ಗಂಭೀರ ಸ್ವರೂಪದ ಚರ್ಚೆಗಳು ಇದೀಗ ಆಗ್ತಾ ಇದೆ. ಯಾಕೆಂದ್ರೆ ನಾವು ಗಮನಿಸಬಹುದು, ಸಹಕಾರ ಸಂಘಗಳಲ್ಲಿ ನಾವು ಬರೆದಿದ್ದೇ ಏನು ಬೈಲಾ ಎಂಬಂತಹ ಕೆಲವೊಂದು ನಿರ್ಧಾರಗಳನ್ನ ನಾವು ಹಿಂದೆ ಗಮನಿಸಿದ್ದೀವಿ. ಇದೀಗ ಅಂಥದ್ದೇ ಒಂದು ಘಟನೆ ಮತ್ತೆ ಒಂದು KGF ನಲ್ಲಿ ಕೂಡ ಆಗಿರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಏನು ಮೋಹನ್ ಕೃಷ್ಣ ಅವರು ಈ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಅವರ ತಂದೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ವೈ ಸಂಪಂಗಿ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರ ಹೆಸರಲ್ಲಿ ಷೇರುಗಳು ಇನ್ನೂ ಕೂಡ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಏನು ಅಮಾಯಕ ರೈತರ ಒಂದು ಹೆಸರನ್ನ ಈ ಒಂದು ಪಟ್ಟಿಯಿಂದ ಕೈ ಬಿಟ್ಟಿರೋ ಒಂದು ಕಾರಣವನ್ನ ನೋಡಿದ್ರೆ ಖಂಡಿತ ಇದು ರಾಜಕೀಯ ಒಂದು ಪ್ರೇರಿತವಾಗಿ, ಜೊತೆಗೆ ರಾಜಕೀಯ ಕಾರಣಕ್ಕಾಗಿ ಈ ಒಂದು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಖಂಡಿತ ಈ ಒಂದು ವಿಚಾರವಾಗಿ ನಾವು ಬೃಹತ್ ಆದಂತಹ ಒಂದು ಸಂಖ್ಯೆಯಲ್ಲಿ ಏನು TAPMCS ನ ಒಂದು ಕಚೇರಿಗೆ ಒಂದು ಮುತ್ತಿಗೆ ಹಾಕತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ. ಜೊತೆಗೆ ಈ ಒಂದು ಹೋರಾಟವನ್ನು ನಾನು ಆರಂಭಿಸಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೆ ಒಂದು ಧಮಕಿ ಆಗ್ತಕ್ಕಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ನಾನು ಯಾವುದಕ್ಕೂ ಕೂಡ ಎದುರೋದಿಲ್ಲ. ಖಂಡಿತ ನನ್ನ ಹೋರಾಟವನ್ನು ರೈತರ ಪರವಾಗಿ ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಮೋಹನ್ ಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಷೇರುದಾರರು ಎಲ್ಲ ಮೀಟಿಂಗ್ಗಳು ಕೂಡ ಭಾಗಿಯಾಗಿ ಅಧಿಕಾರಿಗಳಿಗೆ ಕೊಡ್ತಕ್ಕಂಥ ಮಾಹಿತಿಯನ್ನು ಕೂಡ ಆಲಿಸ್ತಾ ಇದ್ದೇವೆ. ಬಿಟ್ರೆ ನಮ್ಮನ್ನ ಒಂದು ದುರುದ್ದೇಶಪೂರ್ವಕವಾಗಿ ನಮ್ಮ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ, ನಮ್ಮವನ್ನ ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಷೇರುದಾರರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈ ಮೀಟಿಂಗ್ ಬಂದಾಗ ಎಲ್ಲ ಷೇರುದಾರರಿಗೆ ಈ ಥರ 2,000 ರೂಪಾಯಿ ವ್ಯವಹಾರ ಮಾಡಿ ನೀವು ಬಾಯಿ ಮಾತಲ್ಲಿ ಹೇಳ್ಬೇಕಾಗಿತ್ತು. ಅವರೇನು ಹೇಳಿದ್ದಾರೆ, ಈಗ ನಾನು ಓದಿದ್ದೀನಿ, ಇವ್ರು ಓದಿರೋದಿಲ್ಲ, ಏನೋ ಲೆಟರ್ ಕೊಟ್ಟಿದ್ದಾರೆ, ಏನಪ್ಪ ಇದೆ ಅಂದರೆ ಮೀಟಿಂಗ್ ಅಂತ ಹೋಗ್ಬೇಕಂತ 5 ವರ್ಷಕ್ಕೆ 2 ವರ್ಷ ಹೋಗಿ ಸೈನ್ ಆಗಬೇಕಂತ ಹೇಳಿದ್ರು. ಸೈನ್ ಆಗಿಬಿಟ್ಟು ಬಂದುಬಿಟ್ಟಿದ್ದಾರೆ. ಅನರ್ಹ ಅವರು 2,000 ರೂಪಾಯಿ ಶೇರನ್ನು ಮಾಡಿಲ್ಲ, ಬಂಡವಾಳ ಮತ್ತು ರಿಟರ್ನ್ ಠೇವಣಿ ಕೊಟ್ಟಿಲ್ಲ ಅನ್ನೋ ಒಂದು ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ KGF ತಾಲೂಕಿನ
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಇನ್ನೇನು ಕೆಲವು ತಿಂಗಳಲ್ಲಿ ಆಗಬೇಕಾಗಿದೆ. ಆದರೆ ಈ ಒಂದು ನಿಟ್ಟಿನಲ್ಲಿ 615 ಷೇರುದಾರರಲ್ಲಿ 498 ಒಂದು ಷೇರುದಾರರನ್ನ ಕೈಬಿಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಇದೀಗ ನೋಡೋದಾದ್ರೆ ಖಂಡಿತ ಇದಕ್ಕೆ ಒಂದು ಗಂಭೀರ ಸ್ವರೂಪದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೇವಲ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಈ ಒಂದು ಷೇರುದಾರರನ್ನ ಈ ಒಂದು ಮತದಾರ ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಇದೀಗ ಮೋಹನ್ ಕೃಷ್ಣ ಅವರು ಗಂಭೀರ ಸ್ವರೂಪದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದರ ವಿರುದ್ಧ ನಾವು ಏನು 15 ದಿನಗಳಷ್ಟು ಒಂದು ಗಡುವನ್ನು ಕೊಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕಿ ರೂಪಾ ಶಶಿಧರ್ ಅವರು ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ 15 ದಿನಗಳ ಆದ ನಂತರ ನಾವು ಬೃಹತ್ತಾದ ಸಂಖ್ಯೆಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.